ಭಾರ ಏನಿಲ್ಲ, ಅಷ್ಟೊಂದು ಕಡೆ ಎತ್ಕೋಬೋದು. ಬನ್ನಿ 44 kg. ಬಾ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ತೋಟದಲ್ಲಿ ನಡ್ಕೊಂಡು ಹೋಗೋದು. ಇದೆಲ್ಲ ಅಡಿಕೆ ಅಲ್ಲ ಉಂಟು. ಇಲ್ಲ ಐತಲ್ಲ ಮೆಣಸು ಬಿಟ್ಟಿರೋದು. ಇದನ್ನ ಯಾವ ತರ ತೆಗಿತಾರ ಅಂಕಲ್? ಅಂದ್ರೆ ಏನು ಆಮೇಲೆ ಬಿಡಿಸ್ಬೇಕಾ ಅದು ಹೆಂಗೆ? ಊರ್ಬೇಕು ಕಾತ್ ಕಿತ್ಕೊಂಡು. ಅಂದ್ರೆ ಅದು ಕಲರ್ ಬಂದ್ಮೇಲೆ ಸ್ವಲ್ಪ ಕಲರ್ ಬರುತ್ತೆ, ಕೆಂಪು ಕಲರ್ ಬರುತ್ತೆ. ಆಮೇಲೆ ಎಲ್ಲ ಹಳದಿ ಕಲರ್ ತಿರುಗಿ ಬರುತ್ತೆ. ತಿರುಗಿ ಬಂದಾಗ ಉಗುರು ದಿಂಟಿ ತಾತ್ ಉಗಿಸ್ಬೇಕು. ಚಿಕ್ಕ ವ್ಲಾಗ್ ಮಾಡುವ ಬಾಯಿ ಹಂಗೆ. ಅರೇ ಇಂಟ್ರಡಕ್ಷನ್ ಕೊಡುವ ಬಾ. ಹೌದು, ನಾವು ಇಂಟ್ರೊಡಕ್ಷನ್ ಕೊಡಲ್ಲ ಇತ್ತೀಚೆಗೆ ಯಾವುದೋ ವಿಡಿಯೋಗಳಿಗೆ ಇಂಟ್ರೊಡಕ್ಷನ್ ಕೊಡಲ್ಲ. ಎಷ್ಟೋ ದಿನದ ರಮ್ಯನ ಆಸೆ. ಹೌದು, ಆ್ಯಂಡ್ ನಾನು ಅಪರೂಪಕ್ಕೆ ಬರ್ತಾ ಇರ್ತೀನಿ. ರಮ್ಯಾ ಫಸ್ಟ್ ಟೈಮ್ ಈ ತೋಟಕ್ಕೆ ಬಂದಿರೋದು. ನಾವು ಬಂದಿರೋದು ಮ್ಯಾಡಿ ಅವರ ಮನೆ ಹತ್ರ ಇರೋ ತೋಟಕ್ಕೆ. ಬಿಕಾಸ್ ಆಫ್ ಇವಳು ವಿಡಿಯೋ ಎಲ್ಲ ನಾವು ವಿಡಿಯೋ ಮತ್ತೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ. ಇದು 4 years ಡ್ರೀಮ್. ನನಗೆ 4 years ಇಂದ ಹೋಗ್ಬೇಕು ಅನ್ಕೊಂಡು ಆಗ್ತಾನೆ ಇರಲ್ಲ. ಮುಂದೂಡಿ ಇವಾಗ ನೆರವೇರಿಸ್ತೀವಿ. ಬಟ್ ಬಿಸಿಲು ಬರಲಿ ಅಂತ ಬಿಸಿಲೇ ಇಲ್ಲ. ಫುಲ್ಲು ಗ್ರೀನರಿ. ಇಲ್ಲಂತೂ ಯಾವುದೇ ಗಾಡಿ ಸೌಂಡ್ ಇರಲ್ಲ, ಜನಗಳ ಸೌಂಡ್ ಇರಲ್ಲ. ಗಾಳಿನ ಎಕ್ಸೆಲ್ ಮಾಡ್ಬೇಕು. ಶಾಂತವಾಗಿದೆ ನಿಜ. ಹಂಗೆ ಒಂದು ನಿದ್ರೆಗೆ ಹೋಗ್ಬೋದು ಆರಾಮಾಗಿ. ಅಲ್ಲಿ ಕೋಳಿ ಅಲ್ಲಿ ಕೋಳಿ ಸಾಕು. ಅಲ್ಲಿ ಕೋತಿಗಳು ಐತೆ. ಇಲ್ಲಿ ಸದ್ಯಕ್ಕೆ ನನಗೆ ಏನೇನು ಬೇಕೋ ಎಲ್ಲ ಎತ್ತಾಕೊಂಡು ಹೋಯ್ತಾ ಇರೋದೆ. ಫ್ರೂಟ್ಸ್ ಸ್ಟಾಲ್ ಐತೆ. ಅದೇ ಕೇಳಿದ ಅಂಕಲ್ನ, ಪನ್ನೀರ್ ಕಾಯಿ ಬಿಟ್ಟೈತೆ ಅಂತ. ಸ್ಟಾರ್ ಫ್ರೂಟ್ ಬಿಟ್ಟೈತಂತೆ. ಕೋತಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಮೇಲೆ ಐತೆ ಅಂತ ನೋಡೋದು. ಸ್ಟಾರ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ ಕಿತ್ಕೊಬಿಡೋದು. ಕರ್ಬೇವಿನ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು, ಏನು ಸೊಪ್ಪು ಐತೆ ಎಲ್ಲ ಎತ್ತಕ್ಕೆ ಹೋಗ್ತಾ ಇರೋದು. ಬರೋಣ ಸೊ ಮನೆ ಎಲ್ಲ ಪನ್ನೀರ್ ಕಾಯ್ದು ಬಾಲ್ಗೋಗ್ತಾರೆ. ಇರುವೆಗಳಿರುತ್ತೆ ಕೆಂಚ್ಗ. ನಾನು ಸಾಕೊಂಬರ್ದೆ ಶೂ ಹಾಕೋಬಿಟ್ಟು. ಕಳ್ಕ ಒಯ್ತೈತೆ. ಅದೇ ಬಿಟ್ಟೈತೆ. ಇದೆಲ್ಲ ನೋಡಿ ಎಲ್ಲಿದೆ. ಆಕ್ಚುಲಿ ಸ್ಪೆಕ್ಸ್ ಹಾಕಿದ್ರು ಕಾಣ್ತಾ ಇರ್ಲಿಲ್ಲ. ಗ್ರೀನ್ ಕಲರ್ ಇರ್ತಲ್ಲ ಅದಕ್ಕೆ ಕಣ್ಕಂತಲ್ಲ. ಒಳಗೆ ಹೋಗ್ಬೇಕು, ಅವಾಗ ಸ್ವಲ್ಪ ಹಣ್ಣಾಗಿರೋದಿದೆ. ಏನು ಅದು ಹಣ್ಣು ಒಳಗೆಲ್ಲ ಐತೆ ಕಣೆ. ಒಳಗೈತೆ ರಮ್ಯಾ. ಗ್ರೀನ್ ಇರೋದು ಕಿತ್ಕೋಬಾರ್ದು. ವಿಡಿಯೋ ತೋರಿಸು. ಅಲ್ಲಿ ಎಷ್ಟೊಂದು ಐತೆ ನೋಡು. ಅಲ್ಲಿ ಎಷ್ಟೊಂದು ಐತೆ. ಎಷ್ಟು ಗಿಡ ಐತೆ? 2 ಇತ್ತು. ಆಕ್ಚುಲಿ ಅದು ಗ್ರೀನ್ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದು ಕಿತ್ಕೊಂಡು ಇಟ್ಟರೆ ಹಣ್ಣಾಗುತ್ತೆ. ಬಟ್ ಅದು ಅವಾಗ ಚೆನ್ನಾಗಿರಲ್ಲ. ಗಿಡದಲ್ಲಿ ಹಣ್ಣಾಗೋದಕ್ಕೂ ನಾವು ತಗೊಂಡೋಗಿ ಹಣ್ಣು ಮಾಡೋದಕ್ಕೂ ಏನೋ ಒಂದು ಮಾಡಿ ತಗೊಂಡೋಗ್ತೀವಿ ಅಷ್ಟೇ. ವ್ಯತ್ಯಾಸ ಉಂಟು. ಇವಾಗಲೇ ಕೇಳ್ತೀನಿ. ಇದು ಕೆಳಗಡೆ ಹಣ್ಣಾಗೆಲ್ಲ ಬಿದ್ದಿದೆ. ಹಣ್ಣಾಗಿರೋ ಕಿತ್ಕೊಂಡಿದ್ರೆ ಇಲ್ಲಿ ಕಾಯಿ ಅನ್ಕೊಂಡ ನಾನು ಕಿತ್ತಿರೋದು. ಹಣ್ಣೆ ದೋರು ಹುಳಿ ಐತೆ. ಬಂದು ಇದೆಯಲ್ಲ, ಅಲ್ಲೇ ಬಂದು ಅಲ್ಲೇ ಕಿತ್ತು ತಿನ್ಕೊಂಡು ಎಂಜಾಯ್ ಮಾಡೋದು ನೆಕ್ಸ್ಟ್ ಲೆವೆಲ್. ಏನಿಲ್ಲ ತಿಂತಾರದೆ. ಇದೇನು ಮರ? ಇದು ಗೊತ್ತಿಲ್ಲ. ನಾನು ನೇರಳೆ ಹಣ್ಣು ಮರ. ಇದು ನೇರಳೆ ಹಣ್ಣಾ? ನೇರಳೆ ಹಣ್ಣು. ಅದು ನೆಲ್ಲಿಕಾಯ್ದೈತೆ, ಬಾ ತೋರಿಸ್ತೀನಿ. ನೆಲ್ಲಿಕಾಯಿ ಆಯ್ತಾ?
ಬಿಟ್ಟಿರ್ಬೋದಪ್ಪ. ಒಂದ್ಸಲ ಬಂದಾಗ ಮರ ತುಂಬ ಇತ್ತು. ಏನಿದು ಬಿಡ್ಗೆ ಹಣ್ಣಿನ ಮರ ಇರ್ಬೋದು. ಸಿಲ್ವರ್ ಮರ ಅದು ಹಣ್ಣಿನ ಮರ. ಹೊಸಿ ಕಾಣಿಸ್ಕೊ. ಎಂಜಾಯ್ ಮಾಡ್ತಾ ಇದೀವಿ ನಾವು. ಎಂಜಾಯ್ ಮಾಡ್ಕೊಂಡೆ ಕಾಣಿಸ್ಕೊ. ನಮ್ಮ ತೋಟಕ್ಕೆ ಹೋದ್ರೆ ಬರೀ ಉಪ್ಪಿನರ್ಲೆ ಗಿಡ ನೋಡ್ಬೋದು, ಚೇಪಕಾಯಿ ಗಿಡ ನೋಡ್ಬೋದು. ಬಿಟ್ಟರೆ ಇನ್ನೇನು ಸಿಗುತ್ತಾ? ಬಾಳೆಹಣ್ಣು ಗಿಡ. ಆನೆ ಬರುತ್ತೆ, ಏನು ಇರಲ್ಲ ನಮ್ಮ ತೋಟದಲ್ಲಿ. ಇಲ್ಲಿ ಕೋತಿ ಬರ್ತದೆ. ತಿನ್ಕೊಬಿಟ್ಟೇನೆ. ಎಷ್ಟು ಬೇಗ ನುಂಗಳು. ಇನ್ನೂ ಆಯ್ತದೆ. ಸ್ವಿಮ್ಮಿಂಗ್ ಪೂಲ್ ಐತೆ ಉದ್ದಕ್ಕೆ. ಇದು ಉಪ್ಪಿನಳ್ಳಿ ಇದು ಅದು ಗೊತ್ತು ನನಗೆ. ಅವಾಗ ಇಷ್ಟಿಷ್ಟು ಅಪ್ಪ ಬಿಡುತ್ತಲ್ಲ, ಅಲ್ಲಿ ಬಿಟ್ಟಾಯ್ತು ನೋಡಿ. ನಂಗೆ ಇಷ್ಟ ಇದು. ಸಿ ರೆಡ್ ರೆಡ್ ಆಗ್ಬಿಡ್ತು. ತಿನ್ನು. ಸಖತ್ತಾಗಿರುತ್ತೆ ಇದು. ಗೈಸ್ ಇವಳು ಹಿಂಗಿರ್ಲಿ, ನಾವು ಇಲ್ಲಿಗೆ ಹೋಗೋಣ. ಕೆಂಜಿಗೆ ಎಷ್ಟೊಂದು ಐತೆ. ಹೆಂಗಪ್ಪ ಹೋಗೋದು? ಇಲ್ಲೆಲ್ಲ ಇದೈತೆ. ಲತಾ ನಲ್ಲಿಗೆ ಇಸ್ಕೊಂಡು ಹೋಗೋಣ. ನೋಡಿ ಬಿಟ್ಟೈತೆ. ಆಮೇಲೆ ರಮ್ಯಾ ಇವಾಗ ನಾಷ್ಟ ಮಾಡ್ತಾವಳೆ. ಹೌದು, ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತಪ್ಪ. ದೋಸೆ ಬೇಯಲೇ ಇಲ್ಲ. ನೋಡು, ಅವನು ಬೇಗ ಹಾಕ್ಬಿಟ್ಟ ಕಣ. ಚೆನ್ನಾಗಿಲ್ಲ. ಅದೇನಂತ ದೋಸೆ ತಿಂತಾವಳ. ಹೊಟ್ಟೆ ಹಸಿತೈತಲ್ಲ, ತಿನ್ಬೇಕು. ಅವಳು ಬೇಳೆ ಸಾರನ ಮಾಡಿದ್ಲು. ಬದುಕ್ಬೇಕಲ್ಲ. ನಂಗಾದ್ರೆ ದೋಸೆ ತಿನ್ಬೇಕನ್ಸ್ತೈತೆ ಅಲ್ಲಿದು. ಈಗ ಏನಂದ್ರೆ ಇರು, ಸ್ಪೆಕ್ಸ್ ಬೇಡ ತೆಗೆದ್ಬಿಡ್ತೀನಿ. ಈಗ ಮಾಡಿ ಬರ್ತೋಳೆ. ಈಗ ಏನಂದ್ರೆ ಬರ್ತೋಳೆ, ಸೌಂಡ್ ಬಂತಲ್ಲ ಗಾಡಿದು. ಈಗ ಏನಂದ್ರೆ A few moments later. ನಾನು ಹೇಳ್ತಿದ್ದೆ ಏನು ಗೊತ್ತಾ, ನಾನು ಮಾತಾಡಕ್ ಬಂದಾಗೆಲ್ಲ ಇವಳು ಅಡ್ಡ ಮಾತಾಡ್ತಾಳೆ. ಅದಕ್ಕೆ ನಂಗೆ ಫಸ್ಟಿಂದ ಮಾತಾಡ್ಬೇಕನ್ಸುತ್ತೆ ಅಷ್ಟೇ. ಏನಂದ್ರೆ ಈಗ ಪೊಲೀಸ್ ಹಾಕೋತಿದ್ವಿ. ಹಾಕೊಂಡಾಯ್ತು. ನಾನು ಹಾಕೊಳ್ಳಲ್ಲ, ನನಗೂ ಹಾಕು. ರೈಟ್ ಸೈಡ್ಗೆ ಹಾಕೊಡು. ಬಲ್ಗೈಗೆ ಹಾಕೊಂಡಿರೋ ಯಾರಾದ್ರು. ಹೌದು. ಏನು ಎಳೆ ಮಗನ ನೀನು? ನಂಗೆ ಬಲ್ಗೈಗೂ ಬೇಕು, ಕಾಲ್ಗೂ ಬೇಕು. ಹಾಕೊಡು. ಹಾಕು. ಸ್ವೀಟಿ ಹಾಕೊಳ್ಳಲ್ಲ ನಾನು. ಸಿಹಿ ಸ್ವೀಟಿ ಸ್ವೀಟಿ ಸ್ವೀಟಿನೂ ಇಲ್ಲ, ಸಿಹಿನೂ ಇಲ್ಲ. ಏನಿಬ್ರು ನಿಮ್ಮಿಂದನೇ ತಿರುಗಬೇಕು. ಓಡ್ಬೇಕು. ಓಡು ಓಡು ಓಡು. ಅದು ಸ್ವೀಟಿ, ಇದು ಸಿರಿ. ಅದೇ ಇವಳು ಬುದ್ಧಿ ಕಲಿಸ್ತಿರಲ್ಲ. ಇದು ಒಳ್ಳೆ ನಾಯಿ, ಅದು ಅಲ್ಲ. ಅದು ಸೌಂಡ್ ಮಾಡುತ್ತೆ. ಯಪ್ಪ, ಅದು ಒಳ್ಳೆ ನಾಯಿ ಅಲ್ವೇ? ಅಲ್ಲ, ಅದು ಕಚ್ಚಕ್ಕೆ ಬರುತ್ತೆ. ಅದು ಆಕ್ಟಿವ್ ನಾಯಿ, ಇದು ಸೋಗ ನಾಯಿ. ಇದು ಲೇಜಿ. ನಂಗೆ ಹಿಂಗಿದ್ರೆ ಭಯ ಪಡಲ್ಲ ನಾನು. ನಮ್ಮ ಸಿರಿ ಹಿಂಗಿರ್ಬೇಕು. ಏ ಗಬ್ಬಿ, ಸಿಮೆಂಟ್ ಹಾಕ್ತೀನಿ. ಇವಳು ಅದನ್ನ ಕರ್ಕೊ ಹೋಯ್ತಾ ಇದ್ಲು, ಇವಾಗ ಅದೇ ಇವಳನ್ನ ಕರ್ಕೊ ಹೋಯ್ತೈತೆ. ಬಂದ್ಲು. ಇದು ಮಮ್ಮಿ, ಅದು ಡಾಟರು. ಬೇಬಿ ವಾಟರ್. ಬೇಬಿ ಅದು ಅವ್ರ ಅವ್ವ. ಹಾ, ಇವೆರಡರು ಅವ್ವ ಅವಳು. ನಿಮ್ಮ ಅನಿಸಿಕೆ ಹೇಳಿ ಸ್ವೀಟಿ. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು ಸ್ವೀಟಿ. ಹೇಳು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು. ಹೇಳು ನೀನು, ಸಬ್ಸ್ಕ್ರೈಬ್ ಆಗಿ. ಅಯ್ಯೋ, ಉಲ್ಟಾ ತೋರಿಸ್ತಾ ಇದೀನಿ. ಯಾವ ಕಾರ್ ಇದು? ರೆಡ್ ಕಾರ್ ಕೊಡ್ತಾ ಇದೀನಿ. ಈ ಕಾರ್ನ ಈಗ ದೀಪಾವಳಿ ಇವಾಗ ಮಾಡ್ತಾ ಇದೀವಿ ನಾವು. ನನ್ನ ಪರವಾಗಿ ರಮ್ಯಾ ಹಚ್ತಾವಳು. ಪಟ್ ಪಟ್ ಅಂತ ಅನ್ಸ್ಬಿಡ್ತಾ ಇದ್ದೋ. ಅಯ್ಯೋ,
ಹಿಂಗೆ ಬಂದ್ಬಿಡ್ತದು. ಅರೆ ಏಯ್ ಮಕ ತೊಳಿದ ಮನ ತೊಳಿದ ಸೀರಿಯಸ್ ಚೆನ್ನಾಗಿ ಕಾಣ್ತದೆ ಗೊತ್ತಾ ನೀನು. ನಮಗಿಂತ ನಿನ್ನೆ ಚೆನ್ನಾಗಿ ಕಾಣ್ತಾ ನೆನ್ನೆ ನಮ್ಮ ಮಕ ತೊಳಿದಿಲ್ಲ. ನೀವು ಬಂದಿಲ್ಲ ನನ್ನ ಮನೆ ಸಣ್ಣ ಹಂಗೆ ಫೋಟೋ ಅಂತ ಕೊಡು. ಸಣ್ಣದಿಲ್ಲ ಅಂಕಲ್. ಹೆಂಗ್ ನೋಡ್ತಾಳೆ ನೋಡೋಳು. ಆಕ್ಚುಲಿ ನಾನ್ ನಿನ್ನ ನೋಡಿ ಇದು ಕೊಯ್ತೀನಿ, ನೀನ ನನ್ನ ನೋಡಿ ಇದು ಕೊಯ್ತಿಯಲ್ಲ. ಕಾಸಿರಿ ಅವ್ನು ಜಾಸ್ತಿ ತಿನ್ನಲ್ಲ, ಸಾಕ್ಬಿಡು ತಿನ್ಕೊ ನೀವು, ಅದಷ್ಟೇ ತಿನ್ನಲ್ಲ. ಸ್ಟಾರ್ಟ್ ಮೇಡಿ ಮೇಡಿ ಅದು ಇದಕ್ಕೆ ಹಾಕ್ತೀನಿ. ಸ್ವೀಟು ಓಡ್ ಬಾ ಇಲ್ಲಿ, ಈ ಕಡೆ ಬಾ, ಹಂಗಲ್ಲ. ಅವಳಿಗನ್ನೇ ಎತ್ಬಿಟ್ಟು ಪಾಪ. ಒಳ್ಳೆ ಬಿಸಿಲು ಹೊಡಿತು ಅದು ಫೇಸ್ ಮಾಡೋದು ನಿಮ್ಗೆ. ನಂಗಿದು ಬ್ಲೀಚಿಂಗ್ ಸ್ಮೆಲ್ಗೆ ನೀರಲ್ಲಿ ಎಳೆಯುತ್ತಂತ. ಈಗ ನೆಲಿಕೆ ಕಿಡೋ ಪ್ರೋಗ್ರಾಮ್. ಆಲ್ರೆಡಿ ಫೋಟೋ ತಗೊಂಡಿದ್ದಾಯ್ತು ಒಂದಷ್ಟು, ಬೇರೆ ಡ್ರೆಸ್ಸಲ್ಲೂ ವೀಡಿಯೋಸ್ ಮಾಡಿದ್ದಾಯ್ತು. ಏನೇ ಎಗರು ಅಯ್ಯೋ ಕೆಂಜ್ಗಳ ಕೈಲಿ ಕಚ್ಚಿಸ್ಕೊತಾವಳ ರಮ್ಯಾ. ಜಂಪ್ ಜಂಪ್ ಮಾಡ್ತಾವಳೆ. ಜಾಸ್ತಿ ಆಯ್ತಾ? ಮರದ ಮೇಲೆ ನೋಡಲ್ಲ ಹೆಂಗ ಓಡಾಡ್ತೈತೆ. ಅಷ್ಟು ಕಿಂಚ್ಕ ಇದ್ರು ಬೇಕು, ಹಂಗೂ ಬೇಕು. ಕೈಲಿ ಕೇಳು, ನಾವು ಅಷ್ಟಲ್ಲಿ ಇರ್ತೀನಿ ಅಣ್ಣ. ಉಪ್ಪಿನಲ್ಲೇನು ಚೆನ್ನಾಗಿರತ್ತೆ ತಿನ್ನಕ್ಕೆ. ಅವಳಿಗೆ ಇಷ್ಟ ಇಲ್ಲ, ನನಗಿಷ್ಟ. ನನಗಿದ್ದು ಇಷ್ಟ, ನೆಲ್ಲಿಕಾಯಿ ಇಷ್ಟ. ಜಾಸ್ತಿ ಆಯ್ತಾ ಎಲ್ಲ ಸೈಡ್ ಬಾ. ಇಲ್ಲಿ ನೋಡುಲತ್ತ ಅಲ್ಲಿ ಕಾಣ್ತೈತೆ. ಹಿಡ್ಕೊ, ನಾನು ಟ್ರೈ ಮಾಡ್ತೀನಿ. ನನಗೆ ಎಗರಕ್ಕಾಗಲ್ಲ ಆದರೆ. ಗೈಸ್ ಈಗ ನಂದಾಯ್ತು, ಅಕ್ಕ ರೆಡಿ ಆಗ್ತಿದ್ದಾಳೆ. ಕಚ್ಚಿಸ್ಕೊಳಕ್ ನಾನು ಓಕೆ. ಆ ನೆಲಿಕೆ ಬೇಕು ಗೈಸ್, ಅದು ದಪ್ಪಕ್ಕಿದೆ, ನಂಗೆ ಅದು ಬೇಕು. ಐ ವಾಂಟ್. ಉದ್ರಿಸಿ ಕೆಂಜ್ಗ ತಿನ್ಲಿ ಅಂತ ಕೊಡ್ತಾಳೇನೋ. ಉದ್ರಿಸಿದ್ರು ಅಲ್ಲ, ಯಾ ಚಿಕ್ಕಡ್ಡೆ ಹುರ್ಕೊಂಡಿರಲಿ ಬಾಯ್ಲಿ. ಎಲ್ಲ ಹಾಳು ಮಾಡ್ಬಿಟ್ಲು. ಕೂದಲೆಲ್ಲ ಬಿಟ್ಕೊಂಡು ಹೀರೋಯಿನ್ ಕಣಂಗ್ ಬಂದು ಇವಾಗ ಏನು ಇಲ್ದೇ ಇರೋ ಥರ ಹೋಯ್ತಾ ಇದೆ. ಸ್ಟಾರ್ಟ್ ಮಾಡ್ದ? ಇಲ್ಲೇ ಮಾಡಿದ್ದೀನಿ. ಸೊ ನಮ್ಮ ಎಲ್ಲ ಕೆಲಸವೂ ಮುಗೀತು. ಫೋಟೋಸ್ ಎಲ್ಲ ತಗೊಂಡಾಯ್ತು, ನೆಲಿಕೆ ಕಿತ್ಕೊಂಡಾಯ್ತು, ಸ್ಟಾರ್ ಫ್ರೂಟ್ನು ಕಿತ್ಕೊಂಡಾಯ್ತು. ಸ್ಟಾರ್ ಫ್ರೂಟ್ ಸೊ ಇಷ್ಟು ತುಂಬಿಸಿದ್ದಾಯ್ತು. ಇದಕ್ಕೆ ನೆಲ್ಲಿಕಾಯಿ ನೋಡು, ಆ್ಯಕ್ಚುಲಿ ಇನ್ನೂ ಇತ್ತು, ಅಲ್ಲಿ ಕೆಂಚಿಗೆ ಜಾಸ್ತಿ ಇದ್ದಿದ್ದರಿಂದ ಅದು ನೆಲ್ಲಿಕಾಯಿ ಚೆನ್ನಾಗಿ ಅವುಗಳ ದಾಳಿ ತಪ್ಪಿಸ್ಕೊಳ್ಳಲು ನಾವು ನೆಲ್ಲಿಕಾಯಿನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಸೊ ಈ ವಿಡಿಯೋ ಇಷ್ಟೇ. ಸೊ ಅಲ್ಲಿ ತನಕ ನಮ್ಮ ವಿಡಿಯೋನ ಎಂಡ್ವರೆಗೂ ನೋಡಿ. ಅಂಟಿಲ್ ದೆನ್ ಬೇರೆ ವಿಡಿಯೋ ತನಕ. ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ.
ಅಲ್ಲಿವರೆಗೂ ಅಪ್ಲೋಡ್ ಮಾಡ್ತೀವಿ. ಬಾಯ್ ಗೈಸ್. ಈ ವಿಡಿಯೋ ಇಷ್ಟ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬಾಯ್.